morning everyone. So students, we will again start the online classes for you. ಹೌದಾ? Yes. So ಈಗ next ಏನು syllabus ಇದೆ ಅಲ್ರಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. So we started the lesson gravitation chapter. ಹೌದಾ? Yes. So ಆ gravitation chapter ನಲ್ಲಿ up to ನಾವು ಎಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ ಕ್ಲಾಸ್ ನಲ್ಲಿ up to escape velocity ತನಕ ಡಿಸ್ಕಷನ್ ಮಾಡಿದ್ವಿ. ಹೌದಾ? escape velocity ಅಥವಾ escape speed ತನಕ ನಾವು ಡಿಸ್ಕಷನ್ ಮಾಡಿದ್ವಿ. Correct ರೀ? Yes. Still only the two concepts are remained in your gravitation chapter. ಹೌದ್ರಿ? ಇನ್ನು ಎರಡು ಕಾನ್ಸೆಪ್ಟ್ ಅಷ್ಟೇ ಉಳಿದಿದೆ ನಿಮ್ಮ gravitation chapter ನಲ್ಲಿ. ಯಾವ್ಯಾವುದಪ್ಪ ಅದು? ಒಂದು that is orbital speed, ಇನ್ನೊಂದು satellites. ಹೌದಾ? Yes. So ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಏನನ್ನ ಡಿಸ್ಕಷನ್ ಮಾಡಿದ್ವಿ? escape speed or escape velocity. ಹೌದ್ರಿ? Yes. So ನಾವು derivation ಅನ್ನ ಕೂಡ ಸಾಲ್ವ್ ಮಾಡಿದ್ವಿ. ಕರೆಕ್ಟ್. ಸೊ ಏನಂತ ಹೇಳಿದ್ವಿ ನಾವು ಎಸ್ಕೇಪ್ ಸ್ಪೀಡ್ ಅನ್ನ ದ ಮಿನಿಮಮ್ ಸ್ಪೀಡ್ ರಿಕ್ವೈರ್ಡ್ ಫಾರ್ ದ ಆಬ್ಜೆಕ್ಟ್ ಟು ಎಸ್ಕೇಪ್ ಫ್ರಮ್ ದ ಗ್ರಾವಿಟೇಷನಲ್ ಪುಲ್. ಹೌದ್ರಿ? ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಅದೇನಾಗಬೇಕಾಗಿದೆ, ಮೇಲ್ಗಡೆ ಹೋಗಬೇಕಾಗಿದೆ, ಲೈಕ್ ಅ ಸ್ಯಾಟಲೈಟ್ ಅಥವಾ ರಾಕೆಟ್ ಆಗಿರ್ಬೋದು. ಹೌದಾ? ನಾವು ಅವುಗಳನ್ನ ಏನು ಮಾಡ್ತೀವಿ, ಮೇಲ್ಗಡೆ ಕಳಿಸ್ತೀವಿ ಸ್ಪೇಸ್ನಲ್ಲಿ. ಹೌದಾ? ಬಟ್ ಏನಾಗುತ್ತೆ, ಯೂಶುವಲಿ ನಾವು ಯಾವುದೇ ಒಂದು ವಸ್ತುವನ್ನ ಮೇಲ್ಗಡೆ ಬಂದಾಗ ಅದೇನಾಗುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಕಮ್ ಬ್ಯಾಕ್ ಟು ದ ಅರ್ತ್ ಬಿಕಾಸ್ ದೇರ್ ಇಸ್ ಅ ಗ್ರಾವಿಟೇಷನ್. ಹೌದಾ? ಸೊ ನಾವು ಯಾವುದೇ ಒಂದು ವಸ್ತುವನ್ನ ಮೇಲ್ಗಡೆ ಬಂದಾಗ ಏನಾಗುತ್ತೆ, ಅದು ಮತ್ತೆ ಕೆಳಗಡೆ ಬರುತ್ತೆ. ವೈ? ಬಿಕಾಸ್ ಆಫ್ ದ ಗ್ರಾವಿಟೇಷನ್ ಫೋರ್ಸ್. ಹೌದ್ರಿ? ಬಟ್ ನಾವು ಸ್ಯಾಟಲೈಟ್ ಅನ್ನ ಮೇಲ್ಗಡೆ ಕಳಿಸ್ಬೇಕಾಗಿದೆ. ಈಗ ಅದಕ್ಕೆ ಏನು ಮಾಡಬೇಕು, ಅದನ್ನ ಮೇಲ್ಗಡೆ ಕಳಿಸ್ಬೇಕಂತಂದ್ರೆ ಅದಕ್ಕೆ ಮಿನಿಮಮ್ ಸ್ಪೀಡನ್ನು ಕೊಡಬೇಕಲ್ಲ. ಹೌದು? ಅಂದರೆ ಮಾತ್ರ ಅದು ಏನಾಗುತ್ತೆ, that will opposing the gravitation force and move upwards. ಕರೆಕ್ಟಾ? ರೈಟ್. ಸೊ ಅದೇನು ನಾವು ಸ್ಪೀಡನ್ನು ಕೊಡ್ತೀವಲ್ಲ ಅಥವಾ ವೆಲಾಸಿಟಿಯನ್ನು ಕೊಡ್ತೀವಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಎಸ್ಕೇಪ್ ಸ್ಪೀಡ್ ಆರ್ ಎಸ್ಕೇಪ್ ವೆಲಾಸಿಟಿ. ಹೌದಾ? ರೈಟ್. ನಾವು ಅದಕ್ಕೊಂದು ಡೆರಿವೇಶನ್ ಅನ್ನು ಮಾಡಿ ಒಂದು ಎಕ್ಸ್ಪ್ರೆಷನ್ ಅನ್ನು ಕೂಡ ತೆಗೆದಿದ್ವಿ. ದಟ್ ಈಸ್ ಬಿ ನಾಟ್ ಇಸ್ ಈಕ್ವಲ್ ಟು ರೂಟ್ ಆಫ್ 2gr ಅಂತ. ಹೌದಾ? ರೈಟ್, ಇಟ್ ಈಸ್. ಎಸ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡೋಣ, ದಟ್ ಇಸ್ ಆರ್ಬಿಟಲ್ ಸ್ಪೀಡ್. ಹೌದಾ? ಏನಪ್ಪ ಅದು ಆರ್ಬಿಟಲ್ ಸ್ಪೀಡ್ ಅಂತಂದ್ರೆ, ಸಿ ಅದಕ್ಕಿಂತ ಮೊದಲು ಏನಂತ ಹೇಳ್ತೀನಿ, ಮೊದಲು ನಾನು ಸ್ಯಾಟಲೈಟ್ಸ್ ಬಗ್ಗೆ ಹೇಳ್ತೀನಿ. ಓಕೆ, ವಾಟ್ ಡು ಯು ಮೀನ್ ಬೈ ದ ಸ್ಯಾಟಲೈಟ್ಸ್ ದೆನ್? ಸಿ ಯೂಶುವಲಿ we know that sun is at the center and all the planets are revolving around the sun. ಕರೆಕ್ಟಾ? ರೈಟ್. ಈಗ ಎಲ್ಲಾ ಪ್ಲಾನೆಟ್ಸ್ ಏನು ಮಾಡ್ತಾ ಇದ್ದಾರೆ, ಸನ್ನನ್ನು ರಿವಾಲ್ವ್ ಮಾಡ್ತಾ ಇದೆ, ತಿರುಗ್ತಾ ಇದೆ. ಕರೆಕ್ಟ್. ಸೊ ಇವೇನು ತಿರುಗ್ತಾ ಇರತ್ತಲ್ಲ, ಇವೇನು ಮಾಡ್ತಾವೆ, ಇದ್ರೊಳಗೆ ತಿರುಗುತ್ತೆ, ಸರ್ಕಲ್ ಒಳಗ ಇಲ್ಲ, ಅವು ಎಲ್ಲಿ ತಿರುಗ್ತಾ ಇರ್ತೀರಿ, ಆರ್ಬಿಟ್ ನಲ್ಲಿ ತಿರುಗ್ತಾ ಇರ್ತೀರಿ. ಹೌದಾ? ಸಪೋಸ್ ದಿಸ್ ಇಸ್ ದ ಸನ್. ಕರೆಕ್ಟಾ? ದಿಸ್ ಇಸ್ ದ ಸನ್. ಇವೇನಿರ್ತಾವಲ್ಲ ಪ್ಲಾನೆಟ್ಸು ಈ ಥರ ಆರ್ಬಿಟ್ ನಲ್ಲಿ ಏನಾಗ್ತಾ ಇರ್ತೀರಿ, ತಿರುಗ್ತಾ ಇರುತ್ತೆ. ಹೌದ್ರಿ? ಎಸ್. ಇವೇನು ಸರ್ಕಲ್ಸ್ ಇವೆ ಇಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ, ಆರ್ಬಿಟ್ಸ್ ಅಂತ ಹೇಳ್ತೀವಿ. ಹೌದಾ? ಎಸ್. So now what do you mean by the satellite? Satellite is nothing but the object ಅಥವಾ ಒಂದು ಬಾಡಿ. ಹೌದ್ರಿ? ಅದೇನು ಮಾಡ್ತಾ ಇರುತ್ತೆ, ಇನ್ನೊಂದು ಬಾಡಿಯನ್ನು ಈ ಥರ ರೊಟೇಟ್ ಮಾಡ್ತಾ ಇರುತ್ತೆ ಅಥವಾ ರಿವಾಲ್ವ್ ಮಾಡ್ತಾ ಇರುತ್ತೆ. ಹೌದ್ರಿ? ಸಿಮಿಲರ್ಲಿ ಪ್ಲಾನೆಟ್ಸ್ ಹೇಗೆ ಸನ್ನನ್ನು ತಿರುಗ್ತಾ ಇರುತ್ತಲ್ಲ, ಸನ್ ಸುತ್ತಲೂ ಸಿಮಿಲರ್ಲಿ ಇದು ಏನು ಮಾಡ್ತಾ ಇರುತ್ತೆ, ಒಂದು ಆಬ್ಜೆಕ್ಟನ್ನು ಮಿಡಲ್ ಆಗಿ ಇಟ್ಕೊಂಡು ಇದು ಏನು ಮಾಡ್ತಾ ಇರುತ್ತೆ, ರಿವಾಲ್ವ್ ಮಾಡ್ತಾ ಇರುತ್ತೆ. ಹೌದಾ? ಸೊ ನಾವು ಇದಕ್ಕೆ ಏನಂತ ಹೇಳಿದ್ವಿ, ಸ್ಯಾಟಲೈಟ್ ಅಂತ ಹೇಳಿದ್ವಿ. ಹೌದಾ? ಸಪೋಸ್ ದಿಸ್ ಇಸ್ ದ ಸ್ಯಾಟಲೈಟ್ ಅಂಡ್ ದಿಸ್ ಇಸ್ ದ ಅರ್ತ್. ಅರ್ತ್ ಎಲ್ಲಿರ್ತೀರಿ, ಮಿಡಲ್ ಇದೆ. ಸ್ಯಾಟಲೈಟ್ ಏನು ಮಾಡ್ತಾ ಇದೆ, ಈ ಸ್ಯಾಟಲೈಟು ಅರ್ತ್ನ ಈ ಥರ ರೊಟೇಟ್ ಮಾಡ್ತಾ ಇದೆ ಅಥವಾ ರಿವಾಲ್ವ್ ಮಾಡ್ತಾ ಇದೆ. ಹೌದಾ? ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಅ ಅರ್ತ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಹೌದಾ? ಎಸ್. ಸೊ ಕ್ಯಾನ್ ಯು ಟೆಲ್ ಮಿ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೂ ಇಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್? ದಟ್ ಇಸ್ ಮೂನ್. ಹೌದಾ? ನೀವು ಮೂನನ್ನು ಏನಂತ ಹೇಳ್ತೀರಾ, ಮೂನ್, MOON. ಮೂನನ್ನು ನೀವು ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಅಂತ ಹೇಳ್ತೀರಾ. ಹೌದಾ? ರೈಟ್. ಸೊ ಹೂ ಇಸ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಅಂದ್ರೆ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಯಾವ್ದ್ರಿ ಅರ್ಥದ್ದು? ದಟ್ ಇಸ್ ಆರ್ಯಭಟ. ಹೂ ಇಸ್ ದಟ್? ಆರ್ಯಭಟ. ಆರ್ಯಭಟ ಇಸ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಫ್ ದ ಅರ್ತ್. ಹೌದ್ರಿ? ರೈಟ್. ಇದು ಸ್ವಲ್ಪ ನಾನು ಆರ್ಬಿಟ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಹೌದಾ? ನಾವು ವಿ ವಿಲ್ ಸಿ ಆರ್ಬಿಟಲ್ ಸ್ಪೀಡ್ ಅಥವಾ ಆರ್ಬಿಟಲ್ ವೆಲಾಸಿಟಿ. ಸಿಮಿಲರ್ಲಿ ಹೇಗೆ ನೀವು ಎಸ್ಕೇಪ್ ಸ್ಪೀಡ್ ಅನ್ನು ಕಲಿತಿದ್ದೀರಲ್ಲ ಅದೇ ಥರ ಆರ್ಬಿಟಲ್ ಸ್ಪೀಡ್
ಅಂದ್ರೆ ಆರ್ಬಿಟ್ ನಲ್ಲಿ ಎಷ್ಟು ನಾವು ಸ್ಪೀಡ್ ಅನ್ನು ಕೊಡಬೇಕು ಅಂತ. ಹೌದಾ ರೈಟ್. ಜಸ್ಟ್ ವಿ ವಿಲ್ ಸಿ ದ ಫಸ್ಟ್ ವಾಟ್ ಡೆಫಿನೇಷನ್ ಆಫ್ ದಟ್. ಹೌದ್ರಿ, ನಾ ಇಲ್ಲಿ ಬೋರ್ಡ್ ನಲ್ಲಿ ಬರೆದಿದ್ದೀನಿ. ಹೌದಾ, ಸೊ ವಿ ವಿಲ್ ಡಿಸ್ಕಸ್ ದ ಡೆರಿವೇಶನ್ ಲೇಟರ್. ಹೌದಾ, ಎಸ್, ವಾಟ್ ಎವರ್ ಐ ರಿಟನ್ ಆನ್ ದ ಬೋರ್ಡ್ ಜಸ್ಟ್ ಯು ಕಾಪಿ ಇನ್ ಯುವರ್ ಬುಕ್. ಕರೆಕ್ಟ್ ರೀ, ನಾ ಏನೇನು ಬೋರ್ಡ್ ನಲ್ಲಿ ಬರೆದಿದ್ದೀರಲ್ಲ ಅದನ್ನೆಲ್ಲ ನೀವು ಬುಕ್ ನಲ್ಲಿ ಕಾಪಿ ಪೇಸ್ಟ್ ಮಾಡಿ. ಹೌದಾ ರೈಟ್. ಸೊ ಫಸ್ಟ್ ವಿ ವಿಲ್ ಸಿ ದ ಡೆಫಿನೇಷನ್ ಆಫ್ ದ ಆರ್ಬಿಟ್, orbital speed, right? So the speed with which a body revolves around the earth. ಹೌದಾ, ನಾ ಏನಂತ ಹೇಳಿದೆ, ಇದು ಒಂದು ಆರ್ಬಿಟ್. ಹೌದಾ, ಸಪೋಸ್ ಇದು ಒಂದು ಅರ್ತ್ ಇದೆ ಅಂತ ತಗೊಳ್ಳೋಣ. ಹೌದ್ರಿ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಕರೆಕ್ಟಾ, ಈ ಆಬ್ಜೆಕ್ಟ್ ಏನಂತಂದ್ವಿ ನಾವು ಸೆಟಲೈಟ್ ಅಂತ ಹೇಳ್ತೀವಿ. ಹೌದಾ, ಸೊ ಈ ಸೆಟಲೈಟ್ ಏನ್ ಮಾಡುತ್ತೆ, ಒಂದು ಸ್ಪೀಡ್ ಇಂದ ಈ ಆರ್ಬಿಟ್ ನಲ್ಲಿ ಅರ್ತ್ ನ ರೊಟೇಟ್ ಮಾಡ್ತಾ ಇರುತ್ತೆ. ಹೌದ್ರಿ, ಇದು ಏನದ ಒಂದು ಸೆಟಲೈಟ್ ಅದ, ಇದು ಅರ್ತ್ ಇದೆ. ಸೊ ಇದು ಒಂದು ಸ್ಪೀಡ್ ಇಂದ ಈ ತರ ರೊಟೇಟ್ ಮಾಡ್ತಾ ಇರುತ್ತೆ ಅರ್ತ್ ನ. ಸೊ ಅದಕ್ಕೆ ನಾವ್ ಏನಂತ ಹೇಳಿದ್ವಿ, ಆ ಸ್ಪೀಡಿಗೆ ಆರ್ಬಿಟಲ್ ಸ್ಪೀಡ್ ಅಂತ ಹೇಳಿದ್ವಿ. ಯಾಕ್ರಿ, ಅದು ಆರ್ಬಿಟ್ ನಲ್ಲಿ ಮೂವ್ ಆಗ್ತಾ ಇದೆ. ಸೊ ಆ ಸ್ಪೀಡಿಗೆ ಏನಂತಂದ್ವಿ, ಆರ್ಬಿಟಲ್ ಸ್ಪೀಡ್. ಹೌದಾ ರೈಟ್. ಆರ್ any other body in a given orbit is called as a orbital speed. ಅದನ್ನೇ ಹೇಳಿದ್ದಾರೆ. ಹೌದಾ, the speed with which a body revolves around the earth or any other body. ಅರ್ಥ ಆಗಿರ್ಬೋದು ಅಥವಾ ಬೇರೆ ಬಾಡಿನೂ ಆಗಿರ್ಬೋದು ಅಂತ, ಇದಕ್ಕೇನಂತ ಹೇಳ್ತೀವಿ ನಾವು, ಸ್ಪೀಡಿಗೆ ಆರ್ಬಿಟಲ್ ಸ್ಪೀಡ್ ಅಥವಾ ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಹೌದಾ ಎಸ್, ಸ್ಮಾಲ್ ಡೆರಿವೇಶನ್ ಇದೆ ಇದಕ್ಕೆ. ಹೌದ್ರಿ, ಒಂದಿಲ್ಲಿ ವೆಲಾಸಿಟಿ ತೆಗಿಬೇಕು, ಆರ್ಬಿಟಲ್ ವೆಲಾಸಿಟಿ, ಮತ್ತೆ ಇನ್ನೊಂದೇನ್ರಿ ಟೈಮ್ ಪೀರಿಯಡ್, ಅಂದ್ರೆ ಎಷ್ಟು ಟೈಮ್ ನಲ್ಲಿ ಇದು ರೊಟೇಟ್ ಆಗುತ್ತೆ ಅಂತ ಒಂದು ಸ್ಮಾಲ್ ಡೆರಿವೇಶನ್ ಇದೆ. ರೈಟ್. ಸೊ ವಿ ವಿಲ್ ಡಿಸ್ಕಸ್ ಟುಡೇ ದಟ್ ಒನ್. ಎಸ್, ಲೆಟ್ ಅಸ್ ಸ್ಟಾರ್ಟ್ ದ ಡೆರಿವೇಶನ್. ಹೌದಾ ಓಕೆ. ಸೊ ನಾ ಇಲ್ಲಿ ಒಂದು ಕನ್ಸಿಡರ್ ಮಾಡಿದ್ದೀನಿ ಒಂದು ಡೈಗ್ರಾಮ್ ನ. ಏನಪ್ಪ ಇದು, ಸಿ ಮಿಡಲ್ ಇದೆ ಅಲ್ಲ ಒಂದು ಸ್ಮಾಲ್ ರೌಂಡ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಅರ್ತ್ ಅಂತ ಹೇಳ್ತೀವಿ. ಹಿಯರ್ ಐ ರೋಟ್ ಅರ್ತ್. ಹೌದ್ರಿ, ಎಸ್, ಅರ್ತ್ ರೇಡಿಯಸ್ ಅನ್ನ ನಾವು ಏನಂತ ಬಂದಿದ್ವಿ ಲಾಸ್ಟ್ ಡೆರಿವೇಶನ್ಸ್ ನಲ್ಲಿ, ಕ್ಯಾಪಿಟಲ್ ಆರ್ ಅಂತ ಬಂದಿದ್ವಿ. ಓಕೆ, ಅರ್ತ್ ಮಾಸ್ ಏನಂತ ಬಂದಿದ್ವಿ, ಕ್ಯಾಪಿಟಲ್ ಎಂ ಅಂತ ಬಂದಿದ್ವಿ. ದಟ್ ಯು ಆಲ್ರೆಡಿ ನೋ. ಹೌದಾ ಎಸ್. ನಾ ಈಗ ಏನ್ ಮಾಡ್ತೀನಿ, ಇಲ್ಲಿಂದ ಒಂದು ಹೈಟ್ ನಲ್ಲಿ ಒಂದು ಸೆಟಲೈಟ್ ಅನ್ನ ಹೇಳ್ತೀನಿ. ಹೌದಾ, ಇಲ್ಲಿ ಒಂದು ಸೆಟಲೈಟ್ ಅನ್ನ ಫಿಕ್ಸ್ ಮಾಡ್ತೀನಿ. ಹೌದ್ರಿ ಎಸ್. ಆ ಸೆಟಲೈಟ್ ನಾವು ಏನ್ ಕೊಡ್ಬೇಕು, ಮಿನಿಮಮ್ ಸ್ಪೀಡ್ ಕೊಡ್ಬೇಕು. ಹೌದ್ರಿ, ಅಂದ್ರೆ ಮಾತ್ರ ಅದೇನಾಗುತ್ತೆ, ರಿವಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ ಎಸ್. ಆ ಸ್ಪೀಡ್ ಅನ್ನ ಏನಂತ ಕೊಡ್ತೀನಿ ನಾನು, v0. ಸ್ಪೀಡ್ ಅಂದ್ರೆ ಏನು, ವೆಲಾಸಿಟಿ. ಹೌದಾ, ಸಿ ಸಪೋಸ್ ಇಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಿದ್ದೀನಿ. ರೈಟ್, ಐ ವಿಲ್ ಟೇಕ್ ದಿಸ್ ಒನ್. ಸೊ ಇದು ಅರ್ತ್ ಇದೆ ರೀ, ದಿಸ್ ಇಸ್ ಯುವರ್ ಅರ್ತ್ ಅಂಡ್ ಐ ಆಮ್ ಸಪೋಸ್ ಟು ಟೇಕ್ ಅ ಬಾಡಿ ಅಟ್ ದಿಸ್ ಪಾಯಿಂಟ್. ಹೌದಾ, ನಾ ಆಬ್ಜೆಕ್ಟ್ ನ ಎಲ್ಲಿ ತಗೊಂಡಿದ್ದೀನಿ, ಇಲ್ಲಿ ತಗೊಂಡಿದ್ದೀನಿ. ಹೌದಾ, ಅದಕ್ಕೆ ನಾನು ವೆಲಾಸಿಟಿಯನ್ನು ಎಷ್ಟು ಕೊಡ್ತೀನಿ, v0. v0 ಅಂದ್ರೆ ಏನು, ಆರ್ಬಿಟಲ್ ವೆಲಾಸಿಟಿ. ಹೌದಾ, ನಾವು ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈಗ. ರೈಟ್. ಸೊ ಈಗ ಆರ್ಬಿಟಲ್ ವೆಲಾಸಿಟಿಗೆ ನಾ ಏನು ಕೊಡ್ತೀನಿ, ಒಂದು ವೆಲಾಸಿಟಿಯನ್ನು ಕೊಡ್ತೀನಪ್ಪ. ಓಕೆ, ಸೊ ಈಗ ಏನು ಮಾಡ್ತದ್ರಿ, ಅದು ವೆಲಾಸಿಟಿ ಕೊಟ್ಟೆ ಅಂತಂದ್ರೆ ಹಿಂಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಈ ಥರ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದ್ರಿ ಎಸ್. ಬಟ್ ಈ ಅರ್ತ್ಗೆ ಏನಿರ್ತದ, ಅರ್ತ್ಗೆ ಏನಿರುತ್ತೆ ರೀ, ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಹೌದ್ರಿ, ಅದೇನ್ ಮಾಡ್ತದೆ, ಯಾವುದೇ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರು ಅದೇನ್ ಮಾಡುತ್ತೆ, ತನ್ನ ಹತ್ರ ಅಟ್ರಾಕ್ಟ್ ಮಾಡುತ್ತೆ. ಹೌದ್ರಿ, ಇದು ಈ ತರ ಮೂವ್ ಆಗಬೇಕು, ದಟ್ ಸಪೋಸ್ ಟು ಮೂವ್ ಲೈಕ್ ದಿಸ್. ಬಟ್ ಬಿಕಾಸ್ ಆಫ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಅಟ್ ದ ಸೆಂಟರ್ ಏನಾಗುತ್ತೆ ರೀ, ಇಟ್ ಸ್ಟಾರ್ಟ್ ಟು ಮೂವ್ ಲೈಕ್ ದಿಸ್. ಈ ತರ ಮೂವ್ ಆಯ್ತು. ಕರೆಕ್ಟಾ ಎಸ್. ಸೊ ಐ ವಿಲ್ ಟೇಕ್ ಲೈಕ್ ದಿಸ್ ಇಟ್ಸೆಲ್ಫ್. ಸೊ ಇದು ಈ ತರ ಮೂವ್ ಆಯ್ತ್ರಿ. ಕರೆಕ್ಟ್. ಈಗ ಮತ್ತೆ ಏನ್ ಮಾಡುತ್ತೆ, ಇದು ಈ ತರ ಮೂವ್ ಆಗಬೇಕು ಅಂತಿರುತ್ತೆ. ಹೌದಾ, ಈ ತರ ಮೂವ್ ಆಗ್ತಿರ್ತದೆ ರೀ ವೆಲಾಸಿಟಿಯಿಂದ. ಹೌದಾ, ಬಟ್ ಈ ಅರ್ತ್ ಅಟ್ರಾಕ್ಷನ್ ಫೋರ್ಸ್ ಇಂದ ಏನಾಗುತ್ತೆ ರೀ, ಮತ್ತದು ಈ ತರ ಮೂವ್ ಆಯ್ತು. ಕರೆಕ್ಟಾ. ಸಿಮಿಲರ್ಲಿ ಮತ್ತೆ ಅದು ಈ ಸೈಡ್ ಮೂವ್ ಆಗ್ಬೇಕಂತಿರುತ್ತೆ. ಬಟ್ ಬಿಕಾಸ್ ಆಫ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಅದೇನಾಯ್ತು, ಮತ್ತೆ ಸೆಂಟರ್ ಮೂವ್ ಆಯ್ತು. ಹೌದಾ, ಇದೇ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಹೌದಾ, ಇದೇ ಪ್ರೋಸೆಸ್ ಕಂಟಿನ್ಯೂ ಆಗಿ ಏನಾಗುತ್ತೆ, ಒಂದು ಇದು ಆರ್ಬಿಟ್ ಅನ್ನ ಫಾರ್ಮ್ ಮಾಡುತ್ತೆ ಈ ತರ ರೌಂಡ್. ಹೌದಾ, ಈ ತರ ಒಂದು ರೌಂಡ್ ಏನಾಗುತ್ತೆ, ಇಲ್ಲಿ ಸರ್ಕ್ಯುಲರ್ ಪಾತ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೌದ್ರಿ, ಆ ಸರ್ಕ್ಯುಲರ್ ಪಾತ್ಗೆ ನಾವು ಏನಂತ ಹೇಳ್ತೀವಿ, ಆರ್ಬಿಟ್ ಅಂತ ಹೇಳ್ತೀವಿ. ವಾಟ್ ವಿ ಸೇ, ಆರ್ಬಿಟ್. ಹೌದ್ರಿ ರೈಟ್. ಸೊ ಈಗ ಈ ಆರ್ಬಿಟ್ ನಲ್ಲಿ ಏನು ವೆಲಾಸಿಟಿ ಇದೆಯಲ್ಲ, ನಾವು ಅದನ್ನ ಏನಂತ ಹೇಳ್ತೀವಿ, ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ರೈಟ್, ಇಟ್ ಈಸ್ ಕ್ಲಿಯರ್. ಎಸ್.
ಗೊತ್ತಾಯ್ತು ಆಯ್ತಾ ನಮ್ದು ಆರ್ಬಿಟಲ್ ವೆಲಾಸಿಟಿ. ಎಸ್, ಸೊ ನಾ ಈಗ ಒಂದು ಆಬ್ಜೆಕ್ಟ್ ಅನ್ನ ಈ ಪಾಯಿಂಟ್ನಿಂದ ಈ ಪಾಯಿಂಟ್ಗೆ ಇಟ್ಟಿದ್ದೀನಿ, ಕರೆಕ್ಟಾ? ಎಸ್. ಸೊ ಈಗ ಇಲ್ಲಿಂದ ಸೆಂಟ್ರದಿಂದ ಅರ್ತ್ ಸರ್ಫೇಸ್ ತನ ನಾ ಏನಂತ ತಗೊಂಡಿದ್ದೀನಿ, ಕ್ಯಾಪಿಟಲ್ ಆರ್. ಆರ್ ಅಂದ್ರೆ ಏನು? ರೇಡಿಯಸ್ ಆಫ್ ದ ಅರ್ತ್, ಹೌದಾ? ರೈಟ್. ಸೊ ಈಗ ಆಬ್ಜೆಕ್ಟ್ ಅನ್ನ ಈ ಹೈಟ್ ಇಟ್ಟಿದ್ದೀನಿ, ಕರೆಕ್ಟಾ? ಎಸ್. ಆರ್ಬಿಟ್, ಇದು ಆರ್ಬಿಟ್, ಇದು ಸೆಂಟರ್, ಹೌದಾ? ಸೆಂಟರ್ದಿಂದ ಆರ್ಬಿಟಲ್ ಮೇಲೆ ಪಾಯಿಂಟ್ ಈಗ ಹೈಟ್ ಅದ, ಎಚ್ ಅದ. ಸೊ ಇದನ್ನ ನಾ ಏನಂತ ತಗೋತೀನಿ, ಹೈಟ್ ಅಂತ ತಗೋತೀನಿ, ಕರೆಕ್ಟಾ? ಸೊ ಹೈಟ್ ದಟ್ ಐ ವಿಲ್ ಡಿನೋಟ್ ಫ್ರಮ್ ದ ಲೆಟರ್ ಸ್ಮಾಲ್ ಎಚ್, ಕರೆಕ್ಟಾ? ರೈಟ್. ಎಸ್. ಸೊ ಈಗ ನಾವು ನೋಡೋಣ ಆರ್ಬಿಟಲ್ ವೆಲಾಸಿಟಿ ಈ ಆಬ್ಜೆಕ್ಟ್ ಏನು ಬರ್ತದ ಅಂತ ಹೇಳಿ, ಹೌದಾ? ಬಿಫೋರ್ ಗೋಯಿಂಗ್ ಟು ದಟ್ ವಿ ವಿಲ್ ಟೇಕ್ ದ ಒನ್ ಮೋರ್ ಟರ್ಮ್, ದಟ್ ಇಸ್ ಸ್ಮಾಲ್ ಆರ್. ಸ್ಮಾಲ್ ಆರ್ ಅಂದ್ರೆ ಏನು? ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಸೆಂಟರ್ ಅಂಡ್ ದ ಆರ್ಬಿಟ್, ಹೌದ್ರಿ? ಈ ಆರ್ಬಿಟ್ ಮತ್ತೆ ಅರ್ತ್ ಸೆಂಟರ್ ಮಿಡಲ್ ಡಿಸ್ಟೆನ್ಸ್ ಎಷ್ಟಿದೆ ಅದನ್ನ ನಾವು ಯಾವ ಲೆಟರ್ ಇಂದ ಬರೀತೀವಿ? ಸ್ಮಾಲ್ ಆರ್ ಲೆಟರ್ ಇಂದ, ಹೌದಾ? ಸೊ ಸ್ಮಾಲ್ ಆರ್ ಅನ್ನ ಈ ತರನೂ ಬರೀಬಹುದಲ್ಲ, ಕ್ಯಾಪಿಟಲ್ ಆರ್ ಪ್ಲಸ್ ಎಚ್ ಅಂತ. ಯಾಕಂದ್ರೆ ಇಷ್ಟೇನಿದೆ, ರೇಡಿಯಸ್ ಇದೆ, ಇಷ್ಟು ರೇಡಿಯಸ್ ಇದೆ, ಇಷ್ಟು ಹೈಟ್ ಇದೀರಿ, ಹೌದಾ? ಸೊ ಕ್ಯಾನ್ ಐ ರೈಟ್ ಆರ್ ಪ್ಲಸ್ ಎಚ್ ಬರೀಬಹುದು, ಹೌದಾ? ಎಸ್. ಸೊ ನೌ ಹಿಯರ್ ದಟ್ ಓನ್ಲಿ ಐ ಅಗೇನ್ ರೋಟ್, ದಟ್ ಇಸ್ ಕನ್ಸಿಡರ್ ಅ ಸ್ಯಾಟಲೈಟ್ ಆಫ್ ಮಾಸ್ m. ಅಂದ್ರೆ ಸ್ಯಾಟಲೈಟ್ ಇದು ಮಾಸ್ ಎಷ್ಟಿದೆ? ಸ್ಮಾಲ್ m, ಹೌದಾ? ನೆಕ್ಸ್ಟ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್, ಅದು ಎದುರು ರಿವಾಲ್ವ್ ಮಾಡ್ತಾ ಇದ್ದೀರಿ, ಅರ್ತ್ ಅನ್ನ ರಿವಾಲ್ವ್ ಮಾಡ್ತಾ ಇದ್ದೀರಿ. ದೆನ್ ವಿತ್ ದ ಆರ್ಬಿಟಲ್ ಸ್ಪೀಡ್, ಅಂದ್ರೆ ಅದರ ವೆಲಾಸಿಟಿ ಎಷ್ಟಿದೆ ಅಥವಾ ಸ್ಪೀಡ್ ಎಷ್ಟಿದೆ? v0, ಇಲ್ಲಿ ಬಂದಿದ್ದೀನಿ v0. ದೆನ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಆಫ್ ದ ರೇಡಿಯಸ್ r, ಹೌದಾ? ಅಂದ್ರೆ ಈ ಆರ್ಬಿಟ್ ಅದ್ದು ಈ ಸೆಂಟರ್ ಪಾಯಿಂಟ್ ದಿಂದ ರೇಡಿಯಸ್ ಎಷ್ಟು ನಡೆಯೋದು? ಸ್ಮಾಲ್ r, ಹೌದಾ? ಈ ಸ್ಮಾಲ್ r ಅನ್ನು ನಾವು ಹೇಗೂ ಬರೀಬಹುದು? r ಪ್ಲಸ್ ಎಚ್. ಕ್ಯಾಪಿಟಲ್ ಆರ್ ಅಂದ್ರೆ ರೇಡಿಯಸ್ ಆಫ್ ದ ಅರ್ತ್, ಎಚ್ ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್, ಕರೆಕ್ಟಾ? ಎಸ್. ನೆಕ್ಸ್ಟ್ ಲೆಟ್ ಕ್ಯಾಪಿಟಲ್ ಎಂ ಬಿ ದ ಮಾಸ್, ಹೌದಾ? ಕ್ಯಾಪಿಟಲ್ ಎಂ ಅನ್ನೋದು ಯಾರ ಮಾಸ್ ರೀ? ಅರ್ತ್ ಮಾಸ್. ದೆನ್ ಆರ್ ಬಿ ದ ರೇಡಿಯಸ್ ಆಫ್ ದ ಅರ್ತ್, ಕ್ಯಾಪಿಟಲ್ ಆರ್ ಯಾರ ರೇಡಿಯಸ್ ರೀ? ಅರ್ತ್ ರೇಡಿಯಸ್, ಹೌದಾ? ರೈಟ್. ನೌ ಈಗ ನಾ ಹೇಳಿದೆ ನಿಮಗೆ ಆಬ್ಜೆಕ್ಟ್ ಹೀಗೆ ಮೂವ್ ಆಗಬೇಕಂತಿರುತ್ತೆ, ಬಟ್ ಗ್ರಾವಿಟೇಷನಲ್ ಫೋರ್ಸ್ ದಿಂದ ಅದು ಈ ತರ ಮೂವ್ ಆಯಿತು, ಹೌದಾ? ನೆಕ್ಸ್ಟ್ ಮತ್ತೆ ಹೀಗೆ ಮೂವ್ ಆಗಬೇಕಂತಿರುತ್ತೆ, ಮತ್ತೆ ಗ್ರಾವಿಟೇಷನ್ ಫೋರ್ಸ್ ದಿಂದ ಮತ್ತೆ ಈ ತರ ಬಂತ್ರಿ, ಹೌದಾ? ಸೊ ಒಂದು ಕಾನ್ಸೆಪ್ಟ್ ನೆನಪಾಗತ್ತಾ ನಿಮ್ದು? ದಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್, ಹೌದ್ರಿ? ಸಿ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಲ್ಲಿ ಏನ್ ಕಲ್ತಿದ್ವಿ ನಾವು? ಆಬ್ಜೆಕ್ಟ್ ಹೀಗೆ ಮೂವ್ ಆಗಬೇಕಂತಿರುತ್ತೆ ಗ್ರೌಂಡ್ ನಲ್ಲಿ, ಮತ್ತೆ ಏನಾಗುತ್ತೆ? ಎಕ್ಸಲರೇಷನ್ ಸೆಂಟರ್ ಆಗಿರೋದ್ರಿಂದ ಮತ್ತೆ ಅದು ಈ ತರ ಮೂವ್ ಆಗುತ್ತೆ ರೀ. ಮತ್ತೆ ಅದು ಹೀಗೆ ಮೂವ್ ಆಗಬೇಕಂತಿರುತ್ತೆ, ಬಿಕಾಸ್ ಆಫ್ ದ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಮತ್ತೆ ಅದು ಹೀಗೆ ಮೂವ್ ಆಗುತ್ತೆ ರೀ, ಹೌದಾ? ಸೊ ಅದೇನಾಗ್ತಾ ಇರ್ತದೆ? ಎಕ್ಸಲರೇಷನ್ ಟುವರ್ಡ್ಸ್ ದ ಸೆಂಟರ್ ಮೂವ್ ಆಗ್ತಾ ಇರುತ್ತೆ ರೀ, ಹೌದಾ? ಸಿಮಿಲರ್ಲಿ ಇಲ್ಲೂ ಏನಾಗುತ್ತೆ? ಈ ಫೋರ್ಸ್ ಇದ್ದಿದ್ದು ಟುವರ್ಡ್ಸ್ ದ ಸೆಂಟರ್ ಏನ್ ಮಾಡ್ತಾ ಇದೆ? ಬಾಡಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ, ಹೌದಾ? ಸಿ ಆಬ್ಜೆಕ್ಟ್ ಇಲ್ಲಿ ಮೂವ್ ಆಗ್ತಾ ಇದೆ, ಯಾಕೆ ಮೂವ್ ಆಗ್ತಾ ಇದೆ ರೀ? ಈ ಆರ್ಬಿಟ್ ನಲ್ಲಿ ಆ ಫೋರ್ಸ್ ದಿಂದ ಮೂವ್ ಆಗ್ತಾ ಇದೆ, ಹೌದಾ? ಅದಕ್ಕೆ ಆ ಫೋರ್ಸ್ ನಾವು ಏನಂತ ಹೇಳ್ತೀವಿ? ಸೆಂಟ್ರಿಪಿಟಲ್ ಫೋರ್ಸ್. ಏನಂತ ಹೇಳ್ತೀವಿ? ಸೆಂಟ್ರಿಪಿಟಲ್ ಫೋರ್ಸ್, ಹೌದ್ರಿ? ಸೇಮ್ ಲೈಕ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಎಕ್ಸಲರೇಷನ್ ಸೆಂಟರ್ ಮೂವ್ ಆಗ್ತಾ ಇತ್ತು, ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಅಂಡ್ ನೌ ದ ಬಿಕಾಸ್ ಆಫ್ ದ ಫೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸೆಂಟರ್, ಫೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸೆಂಟರ್, ಹೌದಾ? ಅದಕ್ಕೆ ನಾವೇನಂತ ಹೇಳ್ತೀವಿ? ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ, ಕರೆಕ್ಟಾ? ರೈಟ್. ನೌ ಸೊ ದ ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ದ ಸ್ಯಾಟಲೈಟ್ ಈಸ್ ಗಿವನ್ ಬೈ, ಹೌದಾ? ಏನಂತ ಕೊಟ್ಟಿದ್ದಾನೆ ಅಂದ್ರೆ ಎಫ್ ಸಿ ಅಂತ ಬರೀತಾನೆ. ಸಿ ಅಂದ್ರೆ ಏನು? ಸೆಂಟ್ರಿಪಿಟಲ್. ಎಫ್ ಅಂದ್ರೆ ಫೋರ್ಸ್, ಹೌದಾ? ಸೊ ಅದನ್ನ ಏನಂತ ಬರೀತಾರ? ಈ ತರ ಬರೀತಾರೆ, ಎಂ ವಿ ನಾಟ್ ಸ್ಕ್ವೇರ್ ಬೈ ಆರ್, ಹೌದಾ? ಆರ್ ಅಂದ್ರೆ ಏನ್ರಿ? ರೇಡಿಯಸ್ ಆಫ್ ದ ಸ್ಯಾಟಲೈಟ್, ಎಂ ಅಂದ್ರೆ ಮಾಸ್ ಆಫ್ ದ ಸ್ಯಾಟಲೈಟ್, ವಿ ಅಂದ್ರೆ ಆರ್ಬಿಟಲ್ ವೆಲಾಸಿಟಿ, ಹೌದ್ರಿ? ಸೆಂಟ್ರಿಪಿಟಲ್ ಫೋರ್ಸ್ ಇಕ್ವೇಶನ್ ಏನು? ಇದು. ಸೊ ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 1, ಹೌದಾ? ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಒಂದು ಫೋರ್ಸ್ ಇದೆ, ಯಾವುದು? ಅದು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್, ಹೌದ್ರಿ? ಅದನ್ನ ಯೂಶುವಲಿ ನೀವು ಬರೀತೀರಾ, ದಟ್ ಇಸ್ F is equal to G capital M small m divided by R square, correcta? Right. So capital G ಅಂದ್ರೆ ಏನು? That is gravitational constant. M ಅಂದ್ರೆ mass of the earth, small m ಅಂದ್ರೆ mass of the
ದೆನ್ ಆರ್ ಅಂದ್ರೆ ಡಿಸ್ಟೆನ್ಸ್ ಹೌದಾ ಎಸ್ ನಾ ಆರ್ ಅಂದ್ರೆ ಹೋಲ್ ಡಿಸ್ಟೆನ್ಸ್ ತಗೋಬೇಕಾ ನಾವು ಅದರ ಸಂಬಂಧ ಇಲ್ಲಿ ಸ್ಮಾಲ್ ಆರ್ ಅಂತ ಬರೆದಿದ್ದೇವೆ ಓಕೆ ದೆನ್ ಸೊ ಈಗ ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳೋಣ ಹೌದಾ ನಾ ಈಕ್ವೇಟ್ 1 and 2 ಅಂದ್ರೆ ಎರಡು ಈಕ್ವೇಟ್ ಮಾಡಿ ಇಲ್ಲಿನೂ ಏನಿದೆ ರೀ ಎಫ್ ಇದೆ ಹೌದಾ ಫೋರ್ಸ್ ಇದೆ ಇಲ್ಲಿಯೂ ಫೋರ್ಸ್ ಇದೆ ಹೌದಾ LHS ಸೇಮ್ ಆಯ್ತಾ ಸೊ ನಾವು RHS ಅನ್ನ ಈಕ್ವೇಟ್ ಮಾಡಬೇಕು ಹೌದಾ ಸೊ ರೈಟ್ ಇಟ್ m v0 square by r is equal to g capital M small m divided by r correct ಇದೆ ನೋಡಿ right it is r square correct ಇದೆಯಾ right so ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ ಸ್ಮಾಲ್ m ಮತ್ತೆ ಸ್ಮಾಲ್ m ಹೌದಾ ಇಲ್ಲಿ ಒಂದು r ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದು r ಕ್ಯಾನ್ಸಲ್ ಆಗುತ್ತೆ ಹೌದಾ ಸೊ ಇದನ್ನೇ ನಾವು ಇಲ್ಲಿ ಬರೀತೀವಿ ಈಗ so what we will get here just see that is v0 square is equal to gm divided by r so take it as equation number 1 ಇದು ಕರೆಕ್ಟ್ ಇದೆ ನೋಡಿ v0 square is equal to gm by r ಕರೆಕ್ಟ್ ಇದೆಯಾ ರೈಟ್ ನನಗೆ ಈ ತರ ಬೇಡಪ್ಪ so only I want the v0 so v0 ಅಂದ್ರೆ ಏನು ಬಂತೀಗ gm by r so this is the equation correct right ಇಲ್ಲಿ ಒಂದು ಲೈನ್ ಬರೀತೀನಿ if h is the height of satellite from the surface of earth ಹೌದಾ h ಅನ್ನೋದೇನ್ರಿ height of the satellite from the surface of earth ಇಲ್ಲಿಂದ ಇಲ್ಲಿ ತರ ಇರೋದು height ಇದೆ ಹೌದಾ so can I write r is equal to r plus h ಬರಿಬಹುದಲ್ಲ correct that is r is equal to r plus h so the equation ಏನಾಗುತ್ತೆ ನೋಡಿ v0 is equal to root of gm divided by r plus h correct so take it as equation number 2 ಹೌದಾ ಏನು ಹೇಳ್ತಪ್ಪ ಇದು equation see height denominator ನಾಗ ಇದೆ ರೀ ಅಂದ್ರೆ ಕೆಳಗಡೆ ಇದೆ ಬಟ್ ವೆಲಾಸಿಟಿ ಏನಿದೆ ನ್ಯೂಮರೇಟರ್ ಅಲ್ಲಿ ಇದೆ ಹೌದ್ರಿ ಅಂದ್ರೆ ವೆಲಾಸಿಟಿ ಜಾಸ್ತಿ ಆದ್ರೆ ಹೈಟ್ ಏನಾಗ್ತದ ಡಿಕ್ರೀಸ್ ಆಗ್ತದ ಹೈಟ್ ಜಾಸ್ತಿ ಆದ್ರೆ ವೆಲಾಸಿಟಿ ಏನಾಗುತ್ತೆ ರೀ ಡಿಕ್ರೀಸ್ ಆಗುತ್ತೆ ಹೌದಾ ಅಂದ್ರೆ ನಾವು ಸ್ಯಾಟಲೈಟ್ ಅನ್ನ ಜಾಸ್ತಿ ಹೈಟ್ ಮೇಲೆ ಇಟ್ವಿ ಅಂತಂದ್ರ ಅರ್ತ್ ನಿಂದ ಜಾಸ್ತಿ ಹೈಟ್ ಮೇಲೆ ಇಟ್ವಿ ಅಂತಂದ್ರ ಅದಕ್ಕೆ ನಾವು ವೆಲಾಸಿಟಿ ಏನು ಕೊಡಬೇಕು ಕಡಿಮೆ ಕೊಡಬೇಕು ಹೌದಾ ಅದೇ ನಾವು ಸ್ಯಾಟಲೈಟ್ ಅನ್ನ ಕಡಿಮೆ ಹೈಟ್ ಮೇಲೆ ಇಟ್ವಿ ಅಂತಂದ್ರ ಅರ್ತ್ ಮೇಲೆ ಕಡಿಮೆ ಹೈಟ್ ಮೇಲೆ ಇಟ್ವಿ ಅಂತಂದ್ರ ಅದಕ್ಕೆ ವೆಲಾಸಿಟಿನ ನಾವು ಏನು ಕೊಡಬೇಕು ಜಾಸ್ತಿ ಕೊಡಬೇಕು ಕರೆಕ್ಟಾ ವೆಲಾಸಿಟಿ ಇನ್ಕ್ರೀಸ್ ಆಯಿತು ಅಂದ್ರೆ ಇದು ಇನ್ಕ್ರೀಸ್ ಆಯ್ತು ಅಂದ್ರೆ ಹೈಟ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಹೈಟ್ ಇನ್ಕ್ರೀಸ್ ಆದ್ರೆ ವೆಲಾಸಿಟಿ ಡಿಕ್ರೀಸಸ್ ಕರೆಕ್ಟ್ ರೀ ರೈಟ್ ಸೊ ಸಪೋಸ್ ಇಫ್ ಹೈಟ್ ಈಸ್ ನೆಗ್ಲಿಜಿಬಲ್ ಅಂದ್ರೆ ಏನ್ರಿ ಇಫ್ satellite is closer to the earth ಅಂದ್ರೆ ಏನ್ರಿ ಜಾಸ್ತಿ ಹೈಟ್ ಮೇಲೆ ಇಲ್ಲ ಸ್ಯಾಟಲೈಟ್ ಅರ್ತ್ ಗೆ ಕ್ಲೋಸ್ ಇದೆ ಹೌದಾ ಅಂದ್ರೆ ಹೈಟ್ ಏನಾದ್ರೂ ಈಗ ಕಡಿಮೆ ಆಯ್ತಲ್ಲ ಹೈಟ್ ಕಡಿಮೆ ಆದ ಅಂತಂದ್ರೆ ಯಾರು ಜಾಸ್ತಿ ಆಗಬೇಕು ಈಗ ವೆಲಾಸಿಟಿ ಜಾಸ್ತಿ ಆಗಬೇಕು ರೈಟ್ ಇಟ್ ಇಸ್ ಸೊ ಈಗ ಏನಾಯ್ತು ಹೈಟ್ ವಿಚ್ ಈಸ್ ಲೆಸ್ ದ್ಯಾನ್ ದ ಆರ್ ಅಂತ ಬರೀತಾರೆ ಹೌದಾ ರೈಟ್ ಸೊ ಹೀಗಾಯ್ತು ಅಂದ್ರೆ ಏನಾಗುತ್ತೆ ರೀ h is negligible h is negligible h ಅನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಹೌದಾ ಸೊ ಈಗ r plus h ಅನ್ನ ಯಾವ ತರ ಬರೀತಾರೆ ಓನ್ಲಿ r ಅಂತ ಬರೀತಾರೆ ಯಾಕಂದ್ರೆ ಹೈಟ್ ಇಲ್ಲೇ ಇಲ್ಲ ಈಗ ಕಡಿಮೆ ಆಗಿದೆ yes so this equation can be written as v0 is equal to root of gm by r correct right it is ಹೌದ್ರಿ ಸೊ ನಾವು ಟೇಕ್ ಇಟ್ ಆಸ್ equation number 3 ನಮಗೆ ಇನ್ನೂ ಒಂದು ಗೊತ್ತಿದೆ equation ಏನಪ್ಪ ಅದು we know that acceleration due to gravity ಹೌದಾ ನಮಗೆ ಗೊತ್ತಿದೆ equation ಏನದು g is equal to gm by r square ಇದನ್ನ ಈ ಸೈಡ್ ಕಳಿಸೋದು that is gr square is equal to gm so equation number 4 ಅಂತ ತಗೊಳ್ಳೋಣ right it is yes so now put equation 4 in 3 equation 4 ನ
ಮೂರಲ್ಲಿ ಹಾಕೋಣ. ಓಕೆ, ಸೊ ವಾಟ್ ವಿ ವಿಲ್ ಗೋ ಟು ಸಿ v naught is equal to root of g r square divided by r. Correct? So here this will get cancelled and what will come? V naught is equal to root of gr. This is the final equation. ಹೌದ್ರಿ, ಇದು ಆರ್ಬಿಟಲ್ ವೆಲಾಸಿಟಿದು ಫೈನಲ್ ಇಕ್ವೇಶನ್. ಏನು ಹೇಳುತ್ತೆ? ಸಿ, ಈಗ ನಮ್ಮ ಆರ್ಬಿಟಲ್ ವೆಲಾಸಿಟಿ ಇದ್ದಿದ್ದು ಸ್ಯಾಟಲೈಟ್ದು ಮಾಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಹೌದಾ? ಇದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೀ? ಆರ್ ಮೇಲೆ. ಆರ್ ಅಂದ್ರೆ ಏನು? ರೇಡಿಯಸ್ ಆಫ್ ದ ಅರ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟಾ? ಹಿಯರ್ ಐ ವಿಲ್ ರೈಟ್ v naught is depends upon r, that is distance from the surface of earth. ಅಂದ್ರೆ ಏನು? ವೆಲಾಸಿಟಿ ಇದೆಯಲ್ಲ, ಆ ವೆಲಾಸಿಟಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಷ್ಟು ಹೈಟ್ ಮೇಲೆ ನಾವು ಇಟ್ಟಿದ್ದೀವಿ ಅಂತ. ಹೌದಾ? ಅಂದ್ರೆ ಈ ರೇಡಿಯಸ್ ಮೇಲೆ ಏನಾಗಿರುತ್ತೆ? ಅದು ಡಿಪೆಂಡ್ ಆಗಿರುತ್ತೆ. ರೈಟ್ ಇಟ್ ಇಸ್. ಸೊ ದಿಸ್ ಇಸ್ ದ ಡೆರಿವೇಶನ್ ಫಾರ್ ದ ವಾಟ್? ಆರ್ಬಿಟಲ್ ಸ್ಪೀಡ್, ಫಾರ್ ದ ಆರ್ಬಿಟಲ್ ಸ್ಪೀಡ್ ಆಫ್ ಆರ್ಬಿಟಲ್ ವೆಲಾಸಿಟಿ. ಹೌದಾ? ಇನ್ನೂ ಒಂದು ಡೆರಿವೇಶನ್ ಇದೆ, ದಟ್ ಇಸ್ ಟೈಮ್ ಪೀರಿಯಡ್ ಅಂತ. ಓಕೆ, ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಸ್, ನಾ ಏನೇನು ಬೋರ್ಡ್ ಮೇಲೆ ಬರ್ತಿದ್ದೀನಲ್ಲ ಅದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿವನ್.